ನಮಸ್ಕಾರ ಸ್ವಯಂ ಪಾಕಾಭಿಮಾನಿಗಳಿಗೆ ಸ್ವಾಗತ। ಈ ದಿನ ಜಾಮೂನ್ ಮಿಕ್ಸ್ ನಲ್ಲಿ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ। ಬೇಕಾಗುವ ಪದಾರ್ಥಗಳು ಜಾಮೂನ್ ಮಿಕ್ಸ್ ನಾನೀಗಿಲ್ಲಿ 200 ಗ್ರಾಂ ನಷ್ಟು ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ। ಹಾಲು ಮತ್ತು ನೀರನ್ನ ಒಂದೇ ಅಳತೆಯಲ್ಲಿ ತಗೊಂಡು 1/4 ಕಪ್ ನಷ್ಟು ಇಟ್ಕೊಂಡಿದ್ದೀನಿ। ಸಕ್ಕರೆ ಸುಮಾರು 1.5 ಕಪ್ ನಷ್ಟು ತಗೊಂಡಿದ್ದೀನಿ। ಪಾಕಕ್ಕೆ ಹಾಕಲಿಕ್ಕೆ 1-2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ, 3 ಕಪ್ ನಷ್ಟು ನೀರು, ಕರಿಯೋದಕ್ಕೆ ಎಣ್ಣೆ, ಸಕ್ಕರೆನ ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡಿದ್ದೀನಿ। ಅದಕ್ಕೆ ನೀರು ಹಾಕೋಣ। 3 ಕಪ್ ನಷ್ಟು ನೀರು ಹಾಕಿದ್ದೀನಿ ನಾನೀಗ। ಇದನ್ನ ಈಗ ಚೆನ್ನಾಗಿ ಕುದಿಲಿಕ್ಕೆ ಇಡೋಣ। ಕುದಿಯೋಷ್ಟು ಹೊತ್ತು ಮೊದಲು ನೀವು ದೊಡ್ಡ ಊರಿನಲ್ಲೇ ಇಟ್ಕೊಳ್ಳಿ, ಆಮೇಲೆ ಮೀಡಿಯಂ ಊರಿಗೆ ಮಾಡ್ಕೊಳ್ಳಿ। ಈಗ ಸಕ್ಕರೆ ಕರಗಿಬಿಟ್ಟು ನೀರು ಕುದಿಲಿಕ್ಕೆ ಶುರುವಾಗಿದೆ। ಇದೊಂದು ಸುಮಾರು 10-15 ನಿಮಿಷ ಇದನ್ನ ಚೆನ್ನಾಗಿ ಕುದಿಸೋಣ। ಉರಿನ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ। ಈಗ ಸಕ್ಕರೆ ಪಾಕದಿದ್ದು ಸುಮಾರು 10-12 ನಿಮಿಷ ಆಗಿದೆ। ಇದು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಈ ಜಾಮೂನ್ ಮಿಕ್ಸನ್ನ ಹಾಕಿಟ್ಕೊಳ್ಳೋಣ। ಈ ಜಾಮೂನ್ ಮಿಕ್ಸನ್ನ ಅಷ್ಟನ್ನು ಒಟ್ಟಿಗೆ ಕಲಿಸ್ಕೋಬಾರ್ದು। ನಾನೀಗ ಇಲ್ಲಿ ಒಂದು ಅರ್ಧದಷ್ಟನ್ನ ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೇನೆ। ಇದರಲ್ಲಿ ಗಂಟು ಕಟ್ಟಿದಂತಿದ್ದರೆ ಅದನ್ನ ಚೆನ್ನಾಗಿ ಹೀಗೆ ಬಿಡಿಸ್ಕೊಂಡ್ಬಿಡಿ, ಇಲ್ಲ ನೀವು ಜಡಿ ಹಿಡ್ಕೊಂಡ್ರೂ ಆಗತ್ತೆ। ಇದಕ್ಕೆ ಸ್ವಲ್ಪನೇ ಈ ಹಾಲು ಮತ್ತು ನೀರು ಸೇರಿಸಿಟ್ಕೊಂಡಿದೀವಲ್ಲ ಅದನ್ನ ಹಾಕೊಂತ ನಿಧಾನವಾಗಿ ಕಲಿಸ್ಬೇಕು, ಜಾಸ್ತಿ ತಿಕ್ಕಿ ಕಲಿಸ್ಬಾರ್ದು। ಹೀಗೆ ಮೃದುವಾಗಿ ಹಿಟ್ಟನ್ನ ಕಲಿಸ್ಬೇಕು। ಸ್ವಲ್ಪನೇ ಹಾಲು ಹಾಕೊಂಡು ಕಲಿಸ್ಕೊಳ್ಳಿ। ಈ ಹಿಟ್ಟನ್ನ ಜಾಸ್ತಿ ಪ್ರೆಷರ್ ಹಾಕಿ ಕಲಿಸ್ಬಾರ್ದು, ಹೀಗೆ ಮೇಲ್ಮೇಲೆ ಕಲಿಸ್ಬೇಕು। ಈಗ ನೋಡಿ, ಈಗ ಇದೆಲ್ಲ ಒಂದು ಮುದ್ದೆ ಹದಕ್ಕೆ ಬಂದಿದೆ। ಇದನ್ನ ಈಗ ನಾವು ಉಂಡೆ ಕಟ್ಟಿ ಇಟ್ಕೊಳ್ಳೋಣ। ಈ ಸಕ್ಕರೆ ಪಾಕ ಒಂದು 15 ನಿಮಿಷ ಕುದ್ದಿದೆ। ಈಗ ಇದನ್ನ ಆಫ್ ಮಾಡೋಣ। ಆ ಉಂಡೆ ಕಟ್ಟೋ ಮೊದಲು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ। ಮೀಡಿಯಂ ಊರಿನಲ್ಲಿ ಇಡೋಣ। ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆ ಮಾಡ್ಕೊಳ್ಳಿ। ಉಂಡೆ ಮಾಡ್ಬೇಕಾದ್ರೂ ತೀರಾ ಪ್ರೆಸ್ ಮಾಡಬೇಡಿ, ನಿಧಾನವಾಗಿ ಕಲಿಸ್ಬೇಕು। ಚೆನ್ನಾಗಿ ತಿಕ್ಬಿಟ್ಟು ಅದನ್ನ ಉಂಡೆ ಮಾಡಿ ಇಟ್ಕೊಳ್ಳಿ। ಹಾಗೆ ಎಲ್ಲ ಉಂಡೆಗಳನ್ನು ನಿಧಾನವಾಗಿ ಹೀಗೆ ತಿಕ್ಕೊಂಡು ಮಾಡಿ ಇಟ್ಕೊಳ್ಳಿ। ಎಣ್ಣೆ ಕಾದಿದೆಯಾ ನೋಡ್ಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕೊಳ್ಳಿ। ನೋಡಿ, ತಕ್ಷಣ ಮೇಲೆ ಬಂದಿದೆ, ಅಂದ್ರೆ ಎಣ್ಣೆ ಕಾದಿದೆ ಅಂತ। ಈಗ ಇದಕ್ಕೆ ಈ ಉಂಡೆ ಮಾಡಿ ಇಟ್ಕೊಂಡಿದ್ದನ್ನ ಹಾಕೋಣ। ಮೀಡಿಯಂ ಊರಿನಲ್ಲೇ ಇಟ್ಕೊಳ್ಳಿ। ಎಣ್ಣೆ ಸ್ವಲ್ಪ ಈ ಉಂಡೆಗಳೆಲ್ಲ ಮುಳುಗುವಷ್ಟು ಎಣ್ಣೆನ ಇಟ್ಕೋಬೇಕು। ತೀರ ಕಮ್ಮಿ ಎಣ್ಣೆ ಇಟ್ಕೊಂಡ್ರೆ ಆ ಹಿಟ್ಟು ಕೆಳಗೆ ಹೋಗಿ ಸೆಟ್ಲ್ ಆದ್ರೆ ಚೆನ್ನಾಗಾಗಲ್ಲ। ಇಲ್ಲಿ ಈ ಉಂಡೆಗಳನ್ನ ಕರಿಯೋಷ್ಟೊತ್ತಿಗೆ ನೀವು ಪಕ್ಕದಲ್ಲಿ ಉಂಡೆ ಮಾಡ್ಕೊಂತ ಇಟ್ಕೊಂಡಿರಿ। ಒಟ್ಟಿಗೆ ಎರಡನ್ನೂ ಮಾಡೋಕ್ಕಾಗಲ್ಲ ಅಂದ್ರೆ ಅವಾಗ ಬೇಕಾದ್ರೆ ನೀವು ಉಂಡೆ ಮಾಡಿ ಇಟ್ಕೊಂಡೆ ಕರಿಯಲಿಕ್ಕೆ ಶುರು ಮಾಡ್ಬೋದು। ನೋಡಿ, ಈಗ ಇದು ಹೊಂಬಣ್ಣದಿಂದ ಬ್ರೌನ್ ಬಣ್ಣಕ್ಕೆ ತಿರುಗ್ತಾ ಇದೆ। ನೀವು ಉಂಡೆ ಮಾಡ್ಕೊಳ್ತಾನೆ ಇಲ್ಲಿ ಕರಿಯೋದಾದ್ರೆ ನೀವು ಆದಷ್ಟು ಸಣ್ಣ ಊರಿನಲ್ಲೇ ಇಟ್ಕೊಂಡು ಮಾಡೋದು ಒಳ್ಳೇದು, ಯಾಕಂದ್ರೆ ಜಾಮೂನ್ ಈಗ ಬೇಗ ಕರ್ಗೆ ಆಗತ್ತೆ ಇದು। ಈಗ ಜಾಮೂನು ಬ್ರೌನ್ ಕಲರಿಗೆ ಬಂದಿದೆ। ಇದನ್ನ ಒಂದು ತಟ್ಟೆಗೆ ತೆಗೆಯೋಣ। ಇದಕ್ಕೀಗ ಏಲಕ್ಕಿ ಪುಡಿ ಹಾಕೋಣ। ಏಲಕ್ಕಿ ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ। ಈಗ ತೆಗೆದ ತಕ್ಷಣ ನೀವು ಇದನ್ನ ಬಿಸಿ ಇರೋ ಸಕ್ಕರೆ ಪಾಕಕ್ಕೆ ಹಾಕ್ಬಿಡಿ। ಉಳಿದ ಉಂಡೆಗಳನ್ನ ಕೂಡ ಸಣ್ಣ ಊರಿನಲ್ಲೇ ಕರೆದು ತೆಕ್ಕೊಳ್ಳಿ। ನೋಡಿ, ಇದು ಕೂಡ ಈಗ ಕಂದು ಬಣ್ಣಕ್ಕೆ ಬರ್ತಾ ಇದೆ। ಜಾಮೂನು ಬೇಗ ಆಗುತ್ತೆ, ಅದರಿಂದ ನಿಮ್ ಗಮನ ಅದ್ರ ಮೇಲೆ ಇರಲಿ ಆದಷ್ಟು। ಈಗ ಇದನ್ನ ಒಂದು ತಟ್ಟೆಗೆ ತೆಗೆಯೋಣ। ಬಿಸಿ ಇದ್ದಂತೆ ನೀವು ಅದನ್ನ ಈ ಸಕ್ಕರೆ ಪಾಕಕ್ಕೆ ಹಾಕ್ಬಿಡಿ। ಹಾಗೆ ನೀವು ಅರ್ಧದಷ್ಟು ಹಿಟ್ಟನ್ನು ಇಟ್ಕೊಂಡಿದ್ದೀರಲ್ಲ ಅದನ್ನು ಕೂಡ ಈಗ ಹಾಕ್ಬಿಟ್ಟು ನಿಧಾನವಾಗಿ ಅದನ್ನೆಲ್ಲ ಹಿಟ್ಟೆಲ್ಲ ಉಂಡೆ ಕಟ್ಟಿದ್ನೆಲ್ಲ ಹೀಗೆ ಮಾಡಿಕೊಂಡು ಅದನ್ನ ಸ್ವಲ್ಪನೇ ಹಾಲು ಹಾಕೋತಾ ಕಲಿಸ್ಕೊಳ್ಳೋಣ। ಇದನ್ನು ಕೂಡ ಹೀಗೆ ಮೃದುವಾಗಿ ಕಲಿಸ್ಬಿಟ್ಟು ಒಂದು ಉಂಡೆ ಹದಕ್ಕೆ ಹಿಂಗೆ ಬಂದ ತಕ್ಷಣ ಸಣ್ಣ ಉಂಡೆ ಮಾಡಿಬಿಟ್ಟು ಕರೆದ್ಬಿಡೋಣ। ಪಾಕಕ್ಕೆ ಹಾಕಿ
ಪಾಕದಲ್ಲಿ ಚೆನ್ನಾಗಿ ಅದು ಮುಳುಗಿ ಆ ಪಾಕನ ಹೀರ್ಕೋಬೇಕು. ಸುಮಾರು ಒಂದು 20-25 ನಿಮಿಷನಾದ್ರು ನೀವು ಅದನ್ನ ಹಾಗೆ ಪಾಕದಲ್ಲಿ ಇಡ್ಲಿಕ್ಕೆ ಬಿಡಬೇಕು. ಈಗ ನಾವು ಜಾಮೂನನ್ನ ಪಾಕಕ್ಕೆ ಹಾಕಿ ಸುಮಾರು ಅರ್ಧ ಗಂಟೆ ಆಗಿದೆ ನೋಡಿ. ಈಗ ಈ ಜಾಮೂನು ಚೆನ್ನಾಗಿ ಪಾಕನ ಹೀರ್ಕೊಂಡಿದೆ. ಹಾಗೆ ನೋಡಿ ಮೆತ್ತಗಾಗಿದೆ ಇದು. ಒಳಗೆ ಕೂಡ ನೋಡಿ ಚೆನ್ನಾಗಿದು ಬೆಂದಿದೆ. ಇಲ್ಲಿ ನೋಡಿ ನಾನು ಕಡಿಮೆ ಪಾಕನ ಮಾಡಿದ್ದೀನಿ, ಅಂದ್ರೆ ಜಾಮೂನಲ್ಲಿ ರಸ ಕಮ್ಮಿ ಇದೆ. ನಿಮಗೆ ಜಾಸ್ತಿ ರಸ ಬೇಕು ಅಂತಾದ್ರೆ ನೀವು ನೀರು ಮತ್ತೆ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೋಬಹುದು. ಈಗ ಈ ಜಾಮೂನು ತಿನ್ನಲಿಕ್ಕೆ ರೆಡಿ ಆಗಿದೆ. ಈಗ ನಾನ್ ಮಾಡಿರೋ ಸೈಜ್ ನಲ್ಲಿ ನೀವು ಉಂಡೆ ಮಾಡೋದಂದ್ರೆ ಸುಮಾರು ಒಂದು 50 ಜಾಮೂನ್ ಆಗುತ್ತೆ. ಈಗ ನೀವು ನೋಡ್ಕೊಂಡ್ರಲ್ವಾ ಜಾಮೂನು ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ತರ ನಿಮ್ಮ ಮನೆಯಲ್ಲಿ ಜಾಮೂನನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.